ಅವ್ರನ್ನ ಭಾಸ್ಕರ್ ಪ್ರಸಾದ್ ಅಂತ ಹೇಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅವ್ರನ್ನ ಮಿಸ್ಟರ್ ಭಾಸ್ಕರ್ ಪ್ರಸಾದ್ ಅಂತ ಹೇಳೋಕ್ಕೆ ಬಯಸ್ತೇನೆ. ಮಿಸ್ಟರ್ ಭಾಸ್ಕರ್ ಪ್ರಸಾದ್, ನಿಮ್ಮ ಕೊಡುಗೆ ಏನ್ರಿ ಇದೆ? ಹಾಂ, ಮಾದೇವಪ್ಪನ ಟಾರ್ಗೆಟ್ ಮಾಡಿ ಮಾತಾಡ್ತೀರಿ, ಪರಮೇಶ್ವರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತೀರಿ, ಮತ್ತು ಪ್ರಿಯಾಂಕಣ್ಣನ ಟಾರ್ಗೆಟ್ ಮಾಡಿ ಮಾತಾಡ್ತೀರಿ. ನಿಮ್ಮ ಟಾರ್ಗೆಟು ಬರೀ ವಲಯ ಸಮುದಾಯದ ಮೇಲೆ ಮಾತ್ರನಾ? ಹಾಂ, ಅರುಣ್ ಕುಮಾರ್ ಹೇಳ್ತಾರೆ ರಕ್ತ ಕ್ರಾಂತಿ ಆಗುತ್ತೆ ಅಂತೇಳಿ. ಯಾರ ಮೇಲಪ್ಪ ರಕ್ತ ಕ್ರಾಂತಿ? ನಿಮ್ಮ ಮೇಲೆ, ನಿಮ್ಮ ಸಮುದಾಯದ ಎಲ್ಲನೂ ನಾವೇ ಕಿತ್ಕೊಬಿಟ್ಟಿದ್ದಾವ. ಹಾಂ, ತೆಗೆದು ನೋಡಿ, ಇತಿಹಾಸ ತೆಗೆದು ನೋಡಿ. ನಮ್ಮ ಇವು ಭಾಸ್ಕರ್ ಪ್ರಸಾದ್ ಅವ್ರು ಹೇಳ್ತಾರೆ, ನಮ್ಮ ಮೈಸೂರು ಭಾಗದಲ್ಲಿ ಒಂದು ಜಡ್ ಪಿ ಮೆಂಬರ್ ಆಗಿಲ್ಲ, ಒಂದು ಟಿ ಪಿ ಮೆಂಬರ್ ಆಗಿಲ್ಲ ಅಂತ ಹೇಳ್ತಿರಲ್ಲ. ಶಿವಣ್ಣ ಅಂತ ಮಹಾನ್ ನಾಯಕರನ್ನ ನಾವು ನಮ್ಮ HD ಕೋಟೆಯಿಂದ ನಮ್ಮ ಸಮುದಾಯ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸಿ ಅವ್ರನ್ನ ಮಿನಿಸ್ಟ್ರಾಗಿ ಕಂಡಿದೆ ನಮ್ಮ ಮೈಸೂರು ಜಿಲ್ಲೆ ಅಂತ, ನಮ್ಮ ಮೈಸೂರು ಜಿಲ್ಲೆ. ಹಾಗಾಗಿ ಮಿಸ್ಟರ್ ಭಾಸ್ಕರ್ ಪ್ರಸಾದ್ಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಒಲೆಯರು ಮತ್ತು ಮಾದಕ ನಡುವೆ ವಿಷ ಬೀಜ ಬಿತ್ತುವಂಥ ಕೆಲಸನ ಮಾಡಿಬಿಡಿ. ಈ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಇವರಿಬ್ಬರು ಕೂಡ ವಿಷ ಜಂತುಗಳಿದ್ದಂಗೆ ನಮ್ಮ ಸಮಾಜಕ್ಕೆ. ನಮ್ಮ ಸಮಾಜನ ಇವತ್ತು ಏನಾದರೂ ಒಲೆಯವರು ಮಾದಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಇವರಿಬ್ಬರು ವಿಷ ಜಂತುಗಳು ಅಂತ ಹೇಳಕ್ಕೆ ಬಯಸ್ತೇನೆ. ಮತ್ತು ಇವ್ರು ಏನು ಹೇಳ್ತಾರೆ, ತೊಡೆ ತಟ್ಬಿಟ್ರೆ ಮಾದೇವಪ್ಪರು ಗೆಲ್ಲಲ್ಲ, ಮತ್ತು ಪರಮೇಶ್ವರರು ಗೆಲ್ಲಲ್ಲ, ಪ್ರಿಯಾಂಕಣ್ಣ ಗೆಲ್ಲಲ್ಲ ಅಂತ ಹೇಳ್ತಾರಲ್ಲ. ನಮ್ಮದು ಜನಸಂಖ್ಯೆ ಇದೆ ಸ್ವಾಮಿ. ಮುನಿಯಪ್ಪರು ಗೆದ್ದಿರೋ ಕ್ಷೇತ್ರದಲ್ಲಿ ನಮ್ಮ ಬಲಗೈ ಸಮುದಾಯ ಇದೆ, ತಿಮ್ಮಪ್ಪುರ ಅವ್ರು ಗೆದ್ದಿರೋ ಕ್ಷೇತ್ರದಲ್ಲಿ ನಮ್ಮ ಸಮುದಾಯ ಇದೆ, ಮತ್ತು ಆಂಜನೇಯ ಅವರ ಕ್ಷೇತ್ರದಲ್ಲಿ ಕೂಡ ನಮ್ಮ ಸಮುದಾಯ ಇದೆ. ನಮ್ಮವರು ತೊಡೆ ತಟ್ಬಿಟ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು? ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ ಮಿಸ್ಟರ್ ಭಾಸ್ಕರ್ ಪ್ರಸಾದ್? ಎಷ್ಟು ಜನ ಸಾಮಾಜಿಕ ನ್ಯಾಯವನ್ನು ಕೊಡಿಸಿದ್ದೀರಿ? ಯಾವ ರೀತಿ ಈ ಸಮಾಜವನ್ನು ನೀವು ಯಾವ ದಿಕ್ಕಿಗೆ ತಗೊಂಡು ಹೋಗ್ತಾ ಇದ್ದೀರಿ? ನಮ್ಮಲ್ಲಿ ಬನ್ನಿ, ಎಷ್ಟೋ ದೇವಾಲಯಗಳ ಕಡೆ ದಲಿತರಿಗೆ ಪ್ರವೇಶ, ಅದ್ರ ಬಗ್ಗೆ ಮಾತಾಡಲ್ವಾ ಮಿಸ್ಟರ್ ಭಾಸ್ಕರ್ ಪ್ರಸಾದ್? ಇವತ್ತು ಅಸ್ಪೃಶ್ಯರು ಅಂದರೆ ಯಾರ್ರೀ? ನೀವು ಮತ್ತು ನಾವೇ. ದಲಿತರು, ವಲಯರು ಮತ್ತು ದಲಿತರಲ್ಲಿ ಅಸ್ಪೃಶ್ಯರು ಅಂದರೆ ವಲಯರು ಮತ್ತು ಮಾದಿಗರು. ಇವತ್ತು ದೇವಾಲಯಗಳ ಪ್ರವೇಶ ಅದ್ರ ಬಗ್ಗೆ ಮಾತಾಡಿ. ಯಾಕೆ ಅದ್ರ ಬಗ್ಗೆ ಮಾತಾಡೋ ಗುಂಡಿಗೆ ಅಲ್ವಾ ನಿಮಗೆ? ಎಷ್ಟೋ ಜನ ದೇವಾಲಯಗಳಲ್ಲಿ ನಮ್ಮವ್ರನ್ನ ಹೆಣ್ಣು, ಈಗ ರೀಸೆಂಟಾಗಿ ನೋಡಿದ್ವಿ, ಒಂದು ಹುಡುಗ ಮತ್ತು ಹುಡುಗಿನ ದೇವಸ್ಥಾನಗಳಿಗೆ ಪ್ರವೇಶ ಮಾಡಲಿಲ್ಲ. ಅದ್ರ ಬಗ್ಗೆ ಯಾಕೆ ಯಾವ ಯೂಟ್ಯೂಬ್ ಚಾನಲಲ್ಲಿ ನೀವು, ಯಾವ ಇದರಲ್ಲಿ ಫೇಸ್ಬುಕ್ಕಲ್ಲಿ ನೀವು ಅದನ್ನ ಟೆಲಿಕಾಸ್ಟ್ ಮಾಡಲಿಲ್ಲ? ನಿಮ್ಗೆ ಯಾವ ರೀತಿ ಸಾಮಾಜಿಕ ನ್ಯಾಯ ಕೇಳೋ ನೈತಿಕತೆ ಇದೆ ನಿಮಗೆ? ಹಾಂ, ಇವತ್ತು ಕೂಡ ದಲಿತ ಮುಖ್ಯಮಂತ್ರಿ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ. ಭಾಳ ಜ್ವಲಂತ ಸಮಸ್ಯೆ ಇದು. ಅದ್ರ ಬಗ್ಗೆ ಚರ್ಚೆ ಮಾಡಿ. ಬನ್ನಿ, ನೀವೆಲ್ಲ ಚರ್ಚೆ ಮಾಡೋಣ. ಒಂದು ನಮ್ಮ ಜನಾಂಗದಲ್ಲಿ ದಲಿತ ಮುಖ್ಯಮಂತ್ರಿ ಆಗಿಲ್ಲ ಅಂತೇಳಿ 2012ರಲ್ಲಿ ನಾವು ಜನಾಂದೋಲನ ಕ್ರಿಯಾ ಸಮಿತಿ ಅಂತೇಳಿ ಕೆ ಶಿವರಾಮ್ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡುವ ಸಂದರ್ಭದಲ್ಲಿ ಮುನಿಯಪ್ಪರ ಫೋಟೋನು ಕೂಡ ನಾವು ಹಿಡಿದಿದ್ವಿ. ಇವರು ನಮ್ಮ ಪರಮೇಶ್ವರ ಸಾಹೇಬ್ರದ್ದು, ಮುನಿಯಪ್ಪ ಸಾಹೇಬ್ರದ್ದು, ಹಾಗೆ ಖರ್ಗೆ ಸಾಹೇಬ್ರ ಫೋಟೋ ಹಿಡಿದು ನಾವು ರ್ಯಾಲಿಯನ್ನು ಮಾಡಿದ್ದೀವಿ. ಆ ರೀತಿ ಸಮಾಜಕ್ಕೆ ಮೆಸೇಜನ್ನು ಕೊಟ್ಟಂಥವ್ರು ನಾವು. ಆ ಒಂದು ನಿಟ್ಟಿನಲ್ಲಿ ನೀವು ಯಾಕೆ ಈ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡ್ತೀರಿ? ನೀವು ಯಾವ ರೀತಿ ಸಮಾಜನ ಯಾವ ದಿಕ್ಕು ಕೊಂಡೋಗ್ತಾ ಇದ್ದೀರಿ? ನೀವು ಯಾರ ಪರವಾಗಿ, ಯಾವ ಏಜೆಂಟ್ ಪರವಾಗಿ ಕೆಲಸ ಮಾಡ್ತಾಯಿದ್ದೀರಿ ಅನ್ನೋದು ನಮ್ಮ ಒಂದು ವಾದ. ಇನ್ಮೇಲಾದರೂ ದಯವಿಟ್ಟು ಈ ರಕ್ತ ಕ್ರಾಂತಿ ನೀವು ಮಾಡಬೇಕಾ? ಸಮಾಜನೇ ಬೇರೆ ಇದೆ. ಎಸ್ಸಿನಲ್ಲಿ 101 ಜಾತಿನಲ್ಲಿ ಬೇರೆ ಬೇರೆ ಸಮುದಾಯಗಳು ನಮ್ಮ ಸವಲತ್ತನ್ನು ತಗೊಂಡವ್ರು. ಅದ್ರ ಬಗ್ಗೆ ಮಾತಾಡಿ. ಅವ್ರ ಬಗ್ಗೆ ರಕ್ತ ಕ್ರಾಂತಿಯನ್ನು ಮಾಡಿ. ಅಲ್ಲ ಸ್ವಾಮಿ, ನಾವೇನು ರೋಸ್ಟರ್ ಬಿಂದುವಲ್ಲಿ ಸೆಲೆಕ್ಟ್ ಆಗಿದ್ದಾವ? ಇವತ್ತೇನು ಯೂನಿವರ್ಸಿಟಿ ಪ್ರೊಫೆಸರ್ ಲೆಕ್ಕನ ನೀವು ತೋರಿಸ್ತೀರಲ್ಲ.